ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿಯಲ್ಲಿ ಡೋರಕಕ್ಕಯ್ಯ ಸಮಾಜವನ್ನು ಗುಂಪು 1 ಮಾದಿಗ ಸಂಬಂಧಿತ ಸಮುದಾಯಗಳ ಗುಂಪಿನಲ್ಲಿಯೇ ಮುಂದುವರಿಸಿ ಒಳ ಮೀಸಲಾತಿ ಕಲ್ಪಿಸಬೇಕೆಂದು ಇಂದು ಬೆಂಗಳೂರಿನಲ್ಲಿ ನ್ಯಾಯಮೂರ್ತಿ ಶ್ರೀ ಎಚ್.ಎಸ್. ನಾಗಮೋಹನ್ ದಾಸ್ ಏಕಸದಸ್ಯ ವಿಚಾರಣಾ ಆಯೋಗಕ್ಕೆ ಅಖಿಲ ಕರ್ನಾಟಕ ಡೋರಕಕ್ಕಯ್ಯ ಸಮಾಜದ ರಾಜ್ಯಾಧ್ಯಕ್ಷರಾದ ಶ್ರೀ ಸಂತೋಷ್ ಸವಣೂರ್ ನೇತೃತ್ವದಲ್ಲಿ ಮನವಿ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಮಾಜಿ ಸಚಿವರಾದ ಶ್ರೀ ಎಚ್. ಆಂಜನೇಯನವರು ಹಾಗೂ ಮಾದಿಗ ಮತ್ತು ಸಂಬಂಧಿತ ಸಮುದಾಯಗಳ ಮುಖಂಡರು ಉಪಸ್ಥಿತರಿದ್ದರು. ಕ್ರಾಂತಿ ಸಮಾಚಾರ, ಬೆಂಗಳೂರು. ಚರ್ಮ ಹದ ಮಾಡುವ ಸಮಾಜ ಚರ್ಮ ವೃತ್ತಿಯಲ್ಲಿ ತೊಡಗಿಸಿಕೊಂಡು ಬಂದಿದೆ ಮತ್ತು ನಮ್ಮ ಸಮಾಜ ಅಲೆಮಾರಿ ಇದು ಆದಿಜಾಂಬವ ಗುಂಪದಲ್ಲಿನೂ ನಿಗಮದಲ್ಲಿನೂ ಇದೆ. ಡಾಕ್ಟರ್ ಬಾಬು ಜಗಜೀವನ ಚರ್ಮ ಕೈಗಾರಿಕಾ ನಿಗಮದಲ್ಲಿನೂ ನಮ್ಮ ಸ್ಥಾನ ಇದೆ. ಆದರೆ ಕಳೆದ ಬಿಜೆಪಿ ಸರ್ಕಾರ ನಮ್ಮ ಸಮಾಜವನ್ನು ಜನಸಂಖ್ಯೆ ಕಡಿಮೆ ಇದೆ ಅಂತೇಳಿ ಆ ಒಂದು ಕಾರಣಕ್ಕೆ ನಮಗೆ ಅಲೆಮಾರಿ ಗುಂಪಿನಲ್ಲಿ ಸೇರಿಸಿತ್ತು. ಅದನ್ನು ನಾವು ತೀವ್ರ ವಿರೋಧ ಮಾಡಿದಾಗ 31 ಮಾರ್ಚ್ 2023ಕ್ಕೆ ಮತ್ತೆ ಆದೇಶವನ್ನು ತಿದ್ದುಪಡಿ ಮಾಡಿ ಮತ್ತೆ ಕೇಂದ್ರ ಸರ್ಕಾರಕ್ಕೆ ಗುಂಪು 1 6% ಮುಂದುವರಿಸಬೇಕು, ಮಾದಿಗ ಸಂಬಂಧಿತ ಜಾತಿಯಲ್ಲಿ ಮುಂದುವರಿಸಬೇಕು ಅಂತೇಳಿ ಮರುಪರಿಶೀಲನೆ ಮಾಡಿ ಇದು ಲೆಟರನ್ನು ಕಳಿಸಿದ್ದಾರೆ ಕೇಂದ್ರ ಸರ್ಕಾರಕ್ಕೆ. ಅದೇ ರೀತಿ ನಾವು ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀವಿ, ನಮ್ಮ ಸಮಾಜವನ್ನು ಮಾದಿಗ ಸಂಬಂಧಿತ ಜಾತಿಯಲ್ಲಿಯೇ ಮುಂದುವರಿಸಬೇಕು ಮತ್ತು ಗುಂಪು 1 6% ಮುಂದುವರಿಸಬೇಕು ಅಂತೇಳಿ ನಮ್ಮದು ಮನವಿ ಇದೆ. ನಮ್ಮದು ಚರ್ಮ ಹದ ಮಾಡುವ ಸಮಾಜ ಸರ್, ನಾವು ಅಲೆಮಾರಿಗಳಲ್ಲ. ಚರ್ಮ ಹದ ಮಾಡಬೇಕಂದ್ರೆ ಅದಕ್ಕೆ ಬೇಕಾದಂಥ ಸಾಮಗ್ರಿಗಳನ್ನು ನಾವು ಕೊಂಡೊಯ್ದು ಅಲ್ಲಿಂದ ಹೋಗ್ತಿರಲಿಲ್ಲ. ಅಲ್ಲಿ ಸ್ಥಾಯಿಕವಾಗಿ ಇಟ್ಟು ನಾವು ಮಾಡ್ತಾ ಇದ್ದೀವಿ. ಮತ್ತು ಸಂವಿಧಾನದಲ್ಲಿ ಈ 4 ಜಾತಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರಾಮುಖ್ಯತೆ ಕೊಟ್ಟಿದ್ದರು. ಸಂಗಾರ, ತೋರು, ಮಾದರ ಮತ್ತು ಮಹಿಳ. ಇದನ್ನು ಬಿಟ್ಟು ನಮಗೆ ಮುಂದೆ ಬಂದಂತೆ ಈಗ 1% ಹಾಕಿದ್ದಾರೆ. ನಾವು ಅಲ್ಲಿ ಹೋಗಲಿಕ್ಕೆ ನಮ್ಮದು ಅಭ್ಯಂತರ ಇದೆ. 6%ನಾಗಿ ನಮಗೆ ಮುಂದುವರಿಸಬೇಕಾಗ್ತದೆ ನಮ್ಮ ವಿನಂತಿ. ಮಾದಿಗ ಸಂಬಂಧಿತ ಪಟ್ಟಿಯಲ್ಲಿ ನಮಗೆ ಮುಂದುವರಿಸಬೇಕು. 6% ನಮ್ದು ಎಷ್ಟಿದೆ ನಾವು ಅಷ್ಟೇ ಮನವಿ ಮಾಡ್ಕೊಳ್ಬೋದು. ಅದು ಬೇರೆದವ್ರದ್ದು ಅವ್ರದ್ದು ವಿಚಾರ. ನಿಮ್ಮದು ಜನಸಂಖ್ಯೆ ಎಷ್ಟು ಸರ್? ನಮ್ಮದು ಜನಸಂಖ್ಯೆ ಕರ್ನಾಟಕದಲ್ಲಿ 1ರಿಂದ 1.5 ಲಕ್ಷ ಸರ್, ಅಷ್ಟೇ. ನಮ್ಮ ಕಡಿಮೆ ಇದೆ ಜನಸಂಖ್ಯೆ. ಅಪ್ರಾಕ್ಸಿಮೇಟ್ಲಿ ಎಷ್ಟು ಜಿಲ್ಲೆ? ನಾವು 12ರಿಂದ 15 ಜಿಲ್ಲೆಗಳು ಅಷ್ಟೇ ಇದೆ. ಉಳಿದ ಯಾವುದೇ ಜಿಲ್ಲೆಗಳು ಇಲ್ಲ. ನಾವು ನಿಮ್ಮಲ್ಲಿ ಗ್ರಾಜ್ಯುಯೇಟ್ ಎಷ್ಟಿದ್ದೀರಾ? ಗ್ರಾಜ್ಯುಯೇಟ್ಸ್ ಭಾಳ ಇದ್ದಾರೆ ಸರ್ ನಮ್ಮಲ್ಲಿ. MA, MSc, MCom ಮಾಡಿರೋರು ಇದ್ದಾರೆ ಸರ್, ಭಾಳ ಜನ ಇದ್ದಾರೆ. ನಿಮ್ಮಲ್ಲಿ ಡಾಕ್ಟರ್ಸ್ ಇಂಜಿನಿಯರ್ಸ್ ಜಡ್ಜ್ಗಳಿದ್ದಾರೆ ಸರ್, ಪಟಕಗಳಿದ್ದಾರೆ. ಆಮೇಲೆ ನಿವೃತ್ತ ಜಡ್ಜ್ ಶಿಂದೆ ಸಾಹೇಬ್ ಇದ್ರು. ಆಮೇಲೆ ಡಾಕ್ಟರ್ ರಾಜ್ಕುಮಾರ್ ನಾರಾಯಣಕರ್ ಅಂತೇಳಿ ಸಂತೋಷ್ ಬಂದಾರೆ. ಆಮೇಲೆ ಸರ್ ನಮ್ಮಲ್ಲಿ ಒಬ್ಬರು ಪ್ರಿನ್ಸಿಪಲ್ ಸೆಕ್ರೆಟರಿ ಇದ್ರು ರೆವಿನ್ಯೂ ಇಲಾಖೆಗೆ, ಡಾಕ್ಟರ್ ಅಶೋಕ್ ಕುಮಾರ್ ಮನೋಳಿ ಸರ್. ನರೇಂದ್ರ ಹೋಳ್ಕರ್ ಸಾಹೇಬ್ರು ಅಡಿಷನಲ್ ಕಮಿಷನರ್. ಈಗ ನೀವು ಹೇಳೋದು ನಿಮ್ಮನ್ನ ಮಾದಿಗರ ಜೊತೆ ಸೇರಿಸಿ. ಒಂದ್ ವೇಳೆ ಮಾದಿಗರಿಗೆ ಏನಾದ್ರು ನಾನು 5% ಕೊಟ್ಟರೆ ನೀವು ಅಲ್ಲೇ ಮುಂದುವರಿತೀರಾ?